ಇಸ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಫಸ್ಟ್ ಬಾಲ್ ನೋ ಬಾಲ್ ಅಂತ ಕಾಲ್ ಬರ್ತಾ ಇದೆ. ನೋ ಬಾಲ್ ಪ್ಲಸ್ 1 ರನ್. ಡೇ 7 ಮ್ಯಾಚ್ ನಂಬರ್ 3 ಅಲ್ಲಿ ಇದೀವಿ. ಹೊಸ ಟೀಮ್ ಮ್ಯಾಚ್ ಆಡ್ತಾ ಇದೆ ಇಲ್ಲಿ. ಫ್ರೀ ಹಿಟ್ ಬಾಲ್ ಮಿಡ್ ಆನ್ ಮೇಲೆ ಹೊಡೆಯುವಂತಹ ಪ್ರಯತ್ನ. ಸಿಂಗಲ್ ಸಿಗ್ತಾ ಇದೆ. 1 ರನ್ ಆಡ್ ಆಗ್ತಾ ಇದೆ ಟೀಮ್ಸ್ ಟೋಟಲ್ ಅಲ್ಲಿ. ಶಾರ್ಟ್ ಆಗಿದೆ, ಪುಲ್ ಮಾಡ್ತಾರೆ. ಶಾರ್ಟ್ ಚೆನ್ನಾಗಿದೆ. ಪವರ್ ಪ್ಲೇ ಶಾರ್ಟ್ ಅಂದ್ರೆ ಇದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಶ್ರೀನಿಧಿ ಬ್ಯಾಟ್ ಇಂದ ಫಸ್ಟ್ ಬೌಂಡ್ರಿ ಬರ್ತಾ ಇದೆ. 6 overs ಲಿಮಿಟೆಡ್ ಮ್ಯಾಚ್ ಪ್ಲಾನ್ ಮಾಡ್ಕೊಂಡು ಬಂದಿರುತ್ತೆ ಇಲ್ಲಿ ಟೀಮ್ ಹೊಸ ದಿಗಂತ. ಕ್ಯಾಚ್ ಅನ್ನೋ ಕಾಲ್. ಕ್ಯಾಚ್ ಕಂಪ್ಲೀಟ್ ಆಗ್ತಾ ಇದೆ. ಫಾಸ್ಟ್ ಬ್ರೇಕ್ ಥ್ರೂ ಮುಸ್ತಫಾ ಕಡೆಯಿಂದ ಬರ್ತಾ ಇದೆ. ಫಾಸ್ಟ್ ಬ್ರೇಕ್ ಥ್ರೂ. 8 loss ಆಫ್ 1 ವಿಕೆಟ್. ಮೊದಲ ವಿಕೆಟ್ ಅನ್ನ ಮೊದಲ ಓವರ್ 4 ಬಾಲ್ ಅಲ್ಲಿ ಕಳ್ಕೊತಾ ಇರೋದಿಲ್ಲ ಹೊಸ ದಿಗಂತ. ವಾರ್ತಾ ಭಾರತಿ ಟಾಸ್ ಗೆದ್ದು ಚೇಸ್ ಮಾಡ್ತೀವಿ ನಾವು ಅಂತ ಫಸ್ಟ್ ಅಲ್ಲಿ ಹೇಳಿದ್ರು. ಅದನ್ನ ಪರ್ಫೆಕ್ಟ್ ಆಗಿ ಮಾಡಿ ತೋರಿಸ್ತಾರೆ ಇಲ್ಲಿ. ಮೊದಲ ವಿಕೆಟ್ಸ್ ಅನ್ನ ಪಡ್ಕೊಂಡ ಬಳಿಕ ಇವಾಗ ನ್ಯೂ ಬ್ಯಾಟರ್ ಪೃಥ್ವಿ, ಕ್ಯಾಪ್ಟನ್ ಪೃಥ್ವಿ ಆನ್ ಸ್ಟ್ರೈಕ್. ಡೆಲಿಕೇಟ್ ಟಚ್ ಮಾಡ್ತಾರೆ ಇಲ್ಲಿ. ಬೇಕಾಗಿರ್ಲಿಲ್ಲ ಇದು. ಇದು ದುಬಾರಿ ಆಗುತ್ತೆ. ನವೀನ್ ಅವ್ರು ವಿಕೆಟ್ ಕಳ್ಕೋತಾರೆ ಇಲ್ಲಿ. ಸೆಕೆಂಡ್ ಬ್ರೇಕ್ ಥ್ರೂ ಬರ್ತಾ ಇದೆ. ಮಿಸ್ಕಮ್ಯುನಿಕೇಶನ್ ಇದು. ಎಸ್ ಅಂತ ಕಾಲ್ ಇತ್ತು. ನಾನ್ ಸ್ಟ್ರೈಕರ್ ಬ್ಯಾಟರ್ ತುಂಬಾನೇ ಮೂವ್ ಮಾಡಿಬಿಟ್ಟಿದ್ರು ಸ್ಕ್ರೀಸ್ ಇಂದ. Eight loss of 2 wickets. Last ball remaining. ಕೊನೆಯ ಬಾಲ್ ಬಿಗ್ ಶಾಟ್ ಆಡುವಂತಹ ಪ್ರಯತ್ನ. ಡಾಟ್ ಬಾಲ್ ಇಂದ ಫಿನಿಶ್ ಆಗುತ್ತೆ. ಎಂಡ್ ಆಫ್ ಓವರ್ ನಂಬರ್ 1. 8 loss of 2 wickets. ಹೊಸ ದಿಗಂತ. ಹೊಸ ಬಾಲ್ ನೋಡ್ತಾ ಇದೀವಿ. ಆದಿಲನ್ನ ತುಂಬಾ ಜೋರಾಗಿ ಆಗ್ತಾರೆ ಈ ವ್ಯಕ್ತಿ. ವಾರ್ತಾ ಭಾರತೀಯ ಆದಿಲ್ ಪವರ್ ಪ್ಲೇ ಸೆಕೆಂಡ್ ಓವರ್ ಅಲ್ಲಿ ಇದೀವಿ. ಫಸ್ಟ್ ಓವರ್ ಅಲ್ಲಿ 8 runs ಬಂದಿತ್ತು. 2 ವಿಕೆಟ್ ಕಳ್ಕೊತಾರೆ. ಇವಾಗ ಸೆಕೆಂಡ್ ಓವರ್ ಫಸ್ಟ್ ಬಾಲ್ ಡಾಟ್ ಆಡ್ ಆಗ್ತಾ ಇದೆ ಟೀಮ್ಸ್ ಟೋಟಲ್ ಅಲ್ಲಿ. ಓ ಇದು ಬೀಮರ್. ನೋ ಬಾಲ್ ಅಂತ ಕಾಲ್ ಬರ್ತಾ ಇದೆ. ಫ್ರೀ ಹಿಟ್ ಆಪರ್ಚುನಿಟಿ. ಫಸ್ಟ್ ಓವರ್ ಅಲ್ಲೂ ಕೂಡ ಫಸ್ಟ್ ಬಾಲ್ ಅಲ್ಲಿ ಫ್ರೀ ಹಿಟ್ ಅನ್ನು ಪಡ್ಕೊಂಡಂತ ಟೀಮ್ ಮತ್ತೆ ಇವಾಗ ಫ್ರೀ ಹಿಟ್ ಸಿಗ್ತಾ ಇದೆ ಹೊಸ ದಿಗಂತ ಟೀಮಿಗೆ. ಸ್ಟ್ರೈಕ್ ಅಲ್ಲಿ ಇವಾಗ ಮುರಳಿ ಕೃಷ್ಣ ಇದ್ದಾರೆ. ಫ್ರೀ ಹಿಟ್ ಬಾಲ್ ಲಾಭವನ್ನು ಪಡ್ಕೊಳ್ತಾರೆ ಮುರಳಿ ಕೃಷ್ಣ ಅಂತ ನೋಡ್ಬೇಕಾಗುತ್ತಿಲ್ಲಿ. ವೈಡ್ ಬಾಲ್ ಸ್ಟೆಪ್ ಔಟ್ ಆಗಿದ್ರು. ವೈಡ್ ಅಂತ ಕಾಲ್ ಬರ್ತಾ ಇದೆ. 10 for 2. ಮತ್ತೆ ಫ್ರೀ ಹಿಟ್ ರಿಮೈನಿಂಗ್ ಅಲ್ಲಿ ಇರುತ್ತೆ. ಫ್ರೀ ಹಿಟ್ ಮುಂದುವರಿಕೆಯಲ್ಲಿರುತ್ತೆ. for 2. ಹೊಸದಿಗಂತ ಫ್ರೀ ಹಿಟ್ ಬಾಲ್.
ಓ ಫ್ರೀ ಹಿಟ್ ಬಾಲ್, ರನ್ಸ್ ಬರ್ತಾ ಇಲ್ಲ. ಒಳ್ಳೆ ಲೈನ್ ಅಂಡ್ ಲೆಂತ್ ಅನ್ನ ಇವಾಗ ಪಡ್ಕೊತಾ ಇರುವಂತ ಬೌಲರ್. ಶಾರ್ಟ್ ರೈಸಿಂಗ್ ಡೆಲಿವರಿ, ಇದು ಕಟ್ ಮಾಡ್ತಾರೆ ಡೀಪ್ ಪಾಯಿಂಟ್ ಕಡೆ. ಬೌಂಡ್ರಿ ಅಂತ ಬರುತ್ತೆ ಇವಾಗ ಅಂಪೈರ್ ಕಡೆಯಿಂದ. ಒನ್ ಬೌನ್ಸ್ ಬೌಂಡ್ರಿ. ಪೇಸ್ ಯೂಸ್ ಮಾಡ್ಕೋತಾ ಇದ್ದಾರೆ ಆದಿಲ್. 14-2, 14-2. ಕೊನೆಯ 3 ಬಾಲ್ ಇನ್ನು ಉಳಿತಾ ಇದೆ. ಪವರ್ ಪ್ಲೇ ಅಲ್ಲಿ 3 ಬಾಲ್ ಕನಿಷ್ಠ ಪಕ್ಷ ಇವಾಗ ಆಲೋಚನೆ ಮಾಡ್ತಿರ್ತಾರೆ ಬ್ಯಾಟರ್. 1-2 ಬೌಂಡ್ರಿ. ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತೀವಿ. ವಿಕೆಟ್ ಹೋದ್ರೂ ಕೂಡ ಪರವಾಗಿಲ್ಲ. ಶಾರ್ಟೆಸ್ಟ್ ಫಾರ್ಮೆಟ್ 6 overs ಮ್ಯಾಚ್. ವಿಕೆಟ್ಸ್ ಏನು ಮ್ಯಾಟರ್ ಆಗಲ್ಲ. ಆದಿಲ್ ಟು ಮುರಳಿ ಕೃಷ್ಣ. ಲಾಸ್ಟ್ 3 ಬಾಲ್ ರಿಮೈನಿಂಗ್. ಲೆಗ್ ಮೇಲೆ ಹಾಕುವಂತ ಪ್ರಯತ್ನ, ವೈಡ್ ಅಂತ ಕಾಲ್ ಬರುತ್ತಿದ್ದು. ಎಕ್ಸ್ಟ್ರಾ ರನ್ ಆಡ್ ಆಗ್ತಾ ಇದೆ ಟೀಮ್ಸ್ ಟೋಟಲ್ ಅಲ್ಲಿ. ಮ್ಯಾಚ್ ವೀಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ಮೀಡಿಯಾ ಕೋಆಪರೇಟಿವ್ ವಿಜಯ್ ಶಂಕರ್. ಫುಲ್ ಟಾಸ್ ಬಾಲ್ ಮಿಸ್ ಆಗುತ್ತೆ. ಡೇ 1 ಇಂದ ಮ್ಯಾಚಸ್ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡಂತ ನಮ್ಮ ವಿಜಯ್ ಶಂಕರ್ ಸರ್ ಅವರು ಆಲ್ಮೋಸ್ಟ್ ಲೀಗಿನ ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಒಂದು ಸಕ್ಸಸ್ಫುಲ್ ಟೂರ್ನಮೆಂಟ್ಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ನಾವು ಬಿಗ್ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಸ್ವೀಪ್ ಮಾಡಕ್ ನೋಡ್ತಾರೆ, ಮತ್ತೆ ಡೌನ್ ದ ಲೆಗ್ ಸೈಡ್ ಅರೌಂಡ್ ದ ವಿಕೆಟ್ ಇಂದ ಬಂದು ಬೌಲ್ ಮಾಡ್ತಾರೆ. ಆದಿಲ್ ವೈಡ್ ಅಂತ ಕಾಲ್ ಬರುತ್ತೆ. ಅಂಪೈರ್ ನಾಗೇಂದ್ರ ಜಾನಿ. ನಾಟ್ ಸ್ಟ್ರೈಕರ್ ಎಂಡ್ ಅಲ್ಲಿ. ಸ್ಟ್ರೈಕರ್ ಎಂಡ್ ಅಲ್ಲಿ ಬಂದು ಪುನೀತ್ ಅವ್ರು ನೋಡ್ತಾ ಇದೀವಿ ಅಂಪೈರ್ ಆಗಿ. ಕ್ಯಾಚ್ ಅಂತ ಕಾಲ್. ಕ್ಯಾಚ್ ಪಡ್ಕೋತಾ ಇದ್ದಾರೆ ಇಲ್ಲಿ. ಬ್ರೇಕ್ ಥ್ರೂ ಸಿಗ್ತಾ ಇದೆ. ಮುರಳಿ ಕೃಷ್ಣ ಒಳ್ಳೆ ಫಾರ್ಮ್ ಅಲ್ಲಿ ಕಾಣಿಸ್ತಾ ಇದ್ರು. ಒಳ್ಳೆ ಬಿಗ್ ಶಾಟ್ಸ್ ನೋಡುತ್ತಿದ್ರು. ಮುರಳಿ ಕೃಷ್ಣ ಅವರ ವಿಕೆಟ್ ಕಳ್ಕೊಡ್ತಾರೆ ಇಲ್ಲಿ. ಲೆಗ್ ಬೈ ಅಂತ ಕಾಲ್ ಬರ್ತಾ ಇದೆ ಅಂಪೈರ್ ಕಡೆಯಿಂದ. ಫಿನಿಶ್ ಆಗುತ್ತೆ ಪವರ್ ಪ್ಲೇ. 8 ರನ್ಸ್ ಸಿಗುತ್ತೆ ಸೆಕೆಂಡ್ ಓವರ್ ಅಲ್ಲಿ. New bowler for third over. Enough 2 overs, 16 for 3. ಹೊಸದಿಗಂತ new bowler Ismail for third over. ಪವರ್ ಪ್ಲೇ ಕಂಪ್ಲೀಟ್ ಆಗ್ತಾ ಇದೆ. ಫೀಲ್ಡ್ ಕೂಡ ಇವಾಗ ಚೇಂಜಸ್ ನೋಡ್ತಾ ಇದೀವಿ. ಶಾರ್ಟ್ ಥರ್ಡ್ ಮ್ಯಾನ್ ಇದೆ. ಡೀಪ್ ಪಾಯಿಂಟ್ ಕಡೆ ಫೀಲ್ಡರ್ ಇಟ್ಕೊಂಡಿದ್ದಾರೆ. ಕವರ್ಸ್ ಫೀಲ್ಡರ್ ಇದ್ದಾರೆ. ಎಕ್ಸ್ಟ್ರಾ ಕವರ್ಸ್ ಕಡೆ ಪ್ರೊಟೆಕ್ಷನ್ ಇದೆ. ಲಾಂಗ್ ಅಲ್ಲಿ ಆದಿಲ್ ಫೀಲ್ಡ್ ಮಾಡ್ತಿದ್ದಾರೆ. ಪ್ರೀವಿಯಸ್ ಓವರ್ ಅಲ್ಲಿ ಒಂದು ಒಳ್ಳೆ ಓವರ್ ಬೌಲಿಂಗ್ ಮಾಡಿದಂತ ಆದಿಲ್. ಡೀಪ್ ಸ್ಕ್ವೇರ್ ಲೆಗ್ ಇದೆ. ಮಿಡ್ ವಿಕೆಟ್ ಇದೆ. ಡೀಪ್ ಮಿಡ್ ವಿಕೆಟ್ ಕೂಡ ಪ್ರೊಟೆಕ್ಷನ್ ಅಲ್ಲಿ ಇದೆ.
ಆಲ್ ಸೈಡ್ ಅಲ್ಲಿ ತುಂಬಾನೇ ಒಂದು ಸ್ಟ್ರಾಂಗ್ ಫೀಲ್ಡ್ ಸೆಟ್ ಮಾಡ್ತಿದ್ದಾರೆ. ಶಾರ್ಟ್ ಮಿಡ್ ವಿಕೆಟ್ ಕೂಡ ಪ್ರೊಟೆಕ್ಷನ್ ಅಲ್ಲಿ ಇಟ್ಕೊಂಡಿದ್ದಾರೆ. ಶಾರ್ಟ್ ಆಗಿ ಬೀಳುತ್ತೆ, ಜಸ್ಟ್ ಜೆಂಟ್ಲಿ ಪುಷ್ ಮಾಡ್ತಾರೆ ಶಾರ್ಟ್ ಕವರ್ಸ್ ಕಡೆ. ಪೃಥ್ವಿರಾಜ್ ಕ್ಯಾಪ್ಟನ್, ಗೊತ್ತವ್ರಿಗೆ ನಿಂತ ಆಡಬೇಕು, ಕೊನೆಯವರೆಗೂ ಆಡಬೇಕು ಅಂತೇಳಿ. ಯಾಕಂದ್ರೆ 3 ವಿಕೆಟ್ ಅನ್ನ ಕಳ್ಕೊಂಡಿದ್ದಾರೆ. ಕ್ಯಾಪ್ಟನ್ ಹೆಗಲ್ ಮೇಲೆ ಜವಾಬ್ದಾರಿ ತುಂಬಾ ಇರುತ್ತೆ, ಅದನ್ನ ನಿಭಾಯಿಸಬೇಕಾಗತ್ತಿಲ್ಲಿ. ಡಿಬ್ಯಾಟ ಕಿರಣ್ ಕುಮಾರ್ ಟಾಪ್ ಎಡ್ಜ್ ಆಗ್ತಾ ಇದೆ, ಇಲ್ಲಿ ಮಿಸ್ ಮಾಡ್ತಾರೆ. ಶಾರ್ಟ್ ಟರ್ನ್ ಬ್ಯಾಟ್ ಫೀಲ್ಡ್, ಔಟ್ ಫೀಲ್ಡ್ ಸಖತ್ ಫಾಸ್ಟ್ ಆಗಿದೆ, ತಡೆಯೋದು ತುಂಬಾ ಕಷ್ಟ ಆಗುತ್ತೆ ಒಂದು ಗ್ರೌಂಡ್ ಅಲ್ಲಿ. Yes, run out opportunity. Refer to third umpire. Check ಮಾಡಬೇಕಾಗುತ್ತೆ ಟಿವಿ ಅಂಪೈರ್. ವಿವಿಕ್ಸ್ ಆಪರೇಟರ್ ಜಿಲಾನ್ ಫ್ರಮ್ ವೈ ಸ್ಪೋರ್ಟ್ಸ್. ದೂರದ ಅಸ್ಸಾಮಿನಿಂದ ಬಂದಂತ ವೈ ಸ್ಪೋರ್ಟ್ಸ್ ಇನ ಮೈಂಡ್ ಟೆಕ್ನಿಷಿಯನ್, ವಿವಿಕ್ಸ್ ಆಪರೇಟರ್, ಎಡಿಟರ್ ಜಿಲಾನ್. ಸಿನಿಮ್ಯಾಟಿಕ್ ಕ್ಯಾಮ್ರಾ ಎಫೆಕ್ಟ್ಸ್ ಆಪರೇಟರ್ ಆಗಿ ಮೆಹಬೂಬ್ ಫ್ರಮ್ ಪಾಟ್ನಾ. ಸ್ಕೋರರ್ ಆಗಿ ನೈಜೀರಿಯಾದ ಮುಜು. ಎಸ್, ಔಟ್ ಅಂತ ಕಾಲ್ ಬರ್ತಾ ಇದೆ. 1+ out. ಬೌಲಿಂಗ್ ಆಕ್ಷನ್ ನೋಡ್ತಾ ಇದೀವಿ ನಾವು, ಹೈ ಆರ್ಮ್ ಆಕ್ಷನ್ ಇಸ್ಮಾಯಿಲ್ ಕಡೆಯಿಂದ. ಬೌಲಿಂಗ್ ಪ್ಯಾಕ್ ಮಾಡ್ಕೊಂಡು ಬಂದಿದೆ ಇವತ್ತು. ಫಸ್ಟ್ ಮ್ಯಾಚ್ ಅಲ್ಲಿ ವಾರ್ತಾ ಭಾರತಿ ಟೀಮ್ ಒಳ್ಳೆ ರೌಂಡ್ ಆರ್ಮ್ ಆಕ್ಷನ್ ಇರುವಂತ ಬೌಲರ್ಸ್ ಅನ್ನ ಕಣಕ್ಕಿಳಿಸಿದ್ದಾರೆ. ಸ್ಟೆಂಪ್ ಟು ಸ್ಟೆಂಪ್ ಅಟ್ಯಾಕ್ ಮಾಡ್ತಿದ್ದಾರೆ. ಅಕಾರ್ಡಿಂಗ್ ಟು ದ ಫೀಲ್ಡ್ ಬೌಲ್ ಮಾಡ್ತಿದ್ದಾರೆ ಇಸ್ಮಾಯಿಲ್. ಬ್ಲಾಕ್ ಹೋಲ್ ಅಲ್ಲಿ ಬೌಲ್ ಮಾಡ್ತಿದ್ದಾರೆ. ಶಾರ್ಟ್ ಆಗಿದೆ, ಇಲ್ಲಿ ಪುಲ್ ಮಾಡಕ್ ನೋಡ್ತಾರೆ, ಬ್ಯಾಕ್ ಫುಟ್ ಅಲ್ಲಿ ಪಂಚ್ ಮಾಡಕ್ ನೋಡ್ತಾರೆ, ಇದು ಮಿಸ್ ಮಾಡ್ಕೋತಾರೆ, ಕನೆಕ್ಷನ್ ಸಿಗ್ತಾ ಇಲ್ಲ. ಕ್ಯಾಪ್ಟನ್ ಪೃಥ್ವಿ ಸಪೋರ್ಟ್ ಆಗಿ ಹೊಡೆಯುವಂತ ಪ್ರಯತ್ನ ನಿಕ್ಕಾಗಿತ್ತು, ಬಟ್ ಲೋ ಕ್ಯಾಚ್. ಶಾರ್ಟ್ ಇತ್ತು, ಫೀಲ್ಡರ್ ಮುಂದೆ ಬಿದ್ದಂತ ಬಾಲ್, ವಿಕೆಟ್ ಕೀಪರ್ ಮುಂದೆ ಬಿದ್ದಂತ ಬಾಲ್. ಇದು ಕಂಪ್ಲೀಟ್ ಆಗುತ್ತೆ. ಥರ್ಡ್ ಓವರ್, ಜಸ್ಟ್ 3 ರನ್ ಮಾತ್ರ ಬರುತ್ತೆ ಥರ್ಡ್ ಓವರ್ ಅಲ್ಲಿ. ರನ್ ಔಟ್ ಇದ್ದ ವಿಕೆಟ್ ಕೂಡ ಕಳ್ಕೊತಾರೆ. 19ಕ್ಕೆ 4 ವಿಕೆಟ್ಸ್ ಅನ್ನ ಕಳ್ಕೊಂಡಿರೋದು. 19 for 4. ಮೊಹಮ್ಮದ್ ಇರ್ಷಾದ್ ಬೌಲಿಂಗ್ ಚೇಂಜಸ್ ಅನ್ನ ನೋಡ್ತಾ ಇದೀವಿ ನಾವು. 4th ಬೌಲರ್ ಅನ್ನ ಕಣಕ್ಕಿಳಿಸ್ತಾ ಇದ್ದಾರೆ ಇವಾಗ ವಾರ್ತಾ ಭಾರತಿ.
ರಿಸ್ಕಿ ಸಿಂಗಲ್, ಕ್ವಿಕ್ ಸಿಂಗಲ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಗೊತ್ತಿಲ್ಲಿಂದ ಮೂವ್ ಆಗಬೇಕು, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇಲ್ಲಿಂದ ಅಟ್ಯಾಕ್ ಮಾಡಬೇಕು ಅಂತ. ಬಾಲ್ ಟು ಬಾಲ್ ರನ್ಸ್ ಕೂಡ ಬೋರ್ಡ್ ಅಲ್ಲ, ಜಸ್ಟ್ ಸಿಂಗಲ್ಸ್ ಮಾತ್ರ ಸಿಗ್ತಾ ಇದೆ. ಫಸ್ಟ್ ಓವರಲ್ಲಿ ಬೌಂಡ್ರಿ ಹೊರತುಪಡಿಸಿದ್ರೆ ಅದಾದ ನಂತರ ಸೆಕೆಂಡ್ ಓವರಲ್ಲಿ ಒಂದು ಬೌಂಡ್ರಿ ಬಂದಿತ್ತು, ಮತ್ತೆ ಬೌಂಡ್ರೀಸ್ ಡ್ರೈನ್ ಆಗ್ತಾ ಇದೆ. ಬಿಗ್ ಶಾಟ್ ಆಡುವಂತಹ ಪ್ರಯತ್ನ ಇದು. ಬ್ಯಾಕ್ವರ್ಡ್ ಪಾಯಿಂಟ್ ಅಲ್ಲಿ ಪ್ರೊಟೆಕ್ಷನ್ ಇದೆ, ಕ್ಯಾಚ್ ಕಂಪ್ಲೀಟ್ ಮಾಡ್ತಾರೆ, ವಿಕೆಟ್ ಕಳ್ಕೊತಾರೆ ಇಲ್ಲಿ ಕ್ಯಾಪ್ಟನ್ ಪೃಥ್ವಿರಾಜ್. 20 25. ಬಾದಾಮ ಸಾಯಂಕಾಲ ಕರೆಕ್ಟಾಗಿ 7:30 8 ಗಂಟೆಗೆ ಬರ್ಬೇಕು ಗುರು. ಕನ್ಫ್ಯೂಸ್ ಆಗ್ತಾ ಇದ್ದಾರೆ, ಬ್ಯಾಟರ್ ಲೀವ್ ಮಾಡ್ತಾ ಇದ್ದಾರೆ. ಫಸ್ಟ್ ಬಾಲ್ ಇರೋದ್ರಿಂದ ವೆಯ್ಟ್ ಮಾಡೋಣ, ಆಲಸ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಬಿಟ್ಟಂತ ಬಾಲ್. ಗಿರೀಶ್ ವಿಕೆಟ್ ಬ್ಯಾಟರ್. ಇದು ಸ್ಟಂಪ್ ಮೇಲೆ ಇಡ್ತಾರೆ, ತುಂಬಾ ಕ್ಲೋಸ್ ಆಗಿತ್ತು ಅದು. ಲೆಗ್ ಸ್ಟಂಪ್ ಪಕ್ಕದಿಂದ ಹಾದು ಹೋಗುತ್ತೆ ಬಾಲ್. ಇದು ಕಟ್ ಆಗ್ತಿದ್ದಾರೆ ಬ್ಯಾಟರ್ಸ್ ಅನ್ನ. ಜಸ್ಟ್ 1 ರನ್ ಮಾತ್ರ ಬಂದಿದೆ ಫೋರ್ತ್ ಓವರಲ್ಲಿ. ಪ್ರಿವಿಯಸ್ ಓವರಲ್ಲಿ 3 ರನ್, ಫೋರ್ತ್ ಓವರಲ್ಲಿ ಜಸ್ಟ್ 1 ರನ್ 1 ವಿಕೆಟ್. ಕೊನೆ ಬಾಲ್ ಉಳ್ಕೋತಾ ಇದೆ. ಫುಲ್ ಟಾಸ್, ಕ್ಯಾಚ್ ಅನ್ನೋ ತಕ್ಕಾಲಿದೆ, ರನ್ ಮಾಡ್ತಾ ಇದ್ದಾರೆ ಇಲ್ಲಿ. ನೋ ಮ್ಯಾನ್ ಸ್ಲ್ಯಾಂಡ್ ಆಗುತ್ತೆ, ಲಾಂಗ್ ಆನ್ ಕಡೆ ಹೊಡೆದಂತ ಶಾಟ್, 2 ರನ್ ಕಂಪ್ಲೀಟ್ ಮಾಡ್ಕೋತಾರೆ. 4 ಓವರ್ಗಳ ನಂತರ 22 ಆಫ್ಟರ್ 4 overs 22 for 5. ಹೊಸ ದಿಗಂತ 22-5. ಕೊನೆಯ 12 ಬಾಲ್ ಉಳಿತಾ ಇದೆ ಫಸ್ಟ್ ಇನ್ನಿಂಗ್ಸ್ ಕಂಪ್ಲೀಷನ್ಗಾಗಿ. ಕಾಟನ್ ಬಾಲ್, ಮತ್ತೊಂದು ಬ್ರೇಕ್ ಥ್ರೂ ಸಿಗ್ತಾ ಇದೆ ಇಲ್ಲಿ. ಕೊಲ್ಯಾಪ್ಸ್ ಆಗ್ತಾ ಇದೆ. ಹೊಸ ದಿಗಂತ ಬ್ಯಾಟರ್ಸ್ ಎಲ್ಲರೂ ಕೂಡ ಡಿಸಪಾಯಿಂಟ್ ಮಾಡ್ತಿದ್ದಾರೆ ಇಲ್ಲಿ. ಬಿಗ್ ಶಾಟ್ಸ್ ಆಡುವಂತ ಸತತ ಪ್ರಯತ್ನ ಸಕ್ಸಸ್ ಆಗ್ತಿಲ್ಲ ಇಲ್ಲಿ. ಒಂದು ಬಿಗ್ ಸ್ಕೋರ್ ಗ್ರೌಂಡ್ ಅಲ್ಲಿ ಲೋ ಸ್ಕೋರ್ ಕಟ್ ಆಗ್ತಾ ಇದ್ದಾರೆ. ಬೌಲರ್ಸ್ ಬಗ್ಗೆ ಹೇಳಬೇಕಾಗುತ್ತೆ, ಪ್ರತಿಯೊಬ್ಬ ಬಂದಂತ ಬೌಲರ್ಸ್ ಕೂಡ ಬ್ರೇಕ್ ಥ್ರೂ ತಂದು ಕೊಡ್ತಾ ಇದ್ದಾರೆ. ರೂಮಾನ್ ಬರ್ತಾರೆ, ಫಸ್ಟ್ ಬಾಲ್ ಅಲ್ಲೇ ಬ್ರೇಕ್ ಥ್ರೂ ತಂದು ಕೊಡ್ತಿದ್ದಾರೆ. ಹೊಸ ಬ್ಯಾಟರ್ ಇವಾಗ ಸಂತೋಷ್. 22 for 6. ಇದೊಳ್ಳೆ ಬಾಲ್, ಇದು ಸಾಕಾತ್ತು ಬಾಲ್, ಇದು ಟೈಟ್ ಲೆಂತ್ ಅಲ್ಲಿ ಬಾಲ್ ಮಾಡ್ತಿದ್ದಾರೆ. ಡಾಟ್ ಬಾಲ್. 5th over, last 4 ball remaining. ರನ್ಸ್ ಬರ್ತಾ ಇಲ್ಲ ಇಲ್ಲಿ. ಬ್ಯಾಕ್ ಫುಟ್ ಅಲ್ಲಿ ಆಡುವಂತಹ ಪ್ರಯತ್ನ ನಡೀತಾ ಇದೆ, ಕನೆಕ್ಷನ್ ಸಿಗ್ತಾ ಇಲ್ಲ. ಇದು ನಿಕ್ಕ ಆಗುತ್ತೆ, ಇದು ನಿಕ್ಕ ಆಗುತ್ತೆ. ಕಾಟ್ ಬಿಹೈಂಡ್. 7th wicket down.
ನಾಕ್ ಬಾಲ್ ಫಿಫ್ತ್ ಓವರ್ ಅಲ್ಲಿ ಯಾವುದೇ ರನ್ಸ್ ಬರ್ತಾ ಇಲ್ಲ. 2 ಬ್ರೇಕ್ ಥ್ರೂ ಕೂಡ ಬಂದಿದೆ ರುಮಾನ್ ಅಹಮದ್ ಕಡೆಯಿಂದ. ಸಿಂಗಲ್ ರನ್ ಆಡ್ ಆಗುತ್ತೆ. ಕೊನೆಯ ಬಾಲ್ ಹುಡ್ಕೋತಾ ಇದೆ. ಶಾರ್ಟ್ ಆಗಿದೆ. ಬ್ಯಾಕ್ ಫುಟ್ ಅಲ್ಲಿ ಪಂಚ್ ಮಾಡ್ತಾರೆ. ಡಿಪಾಯಿಂಟ್ ಕಡೆ ಹೋದಂತ ಶಾರ್ಟ್ ಇದು. ಫೀಲ್ಡಿಂಗ್ ಅದು ಟಾಪ್ ಕ್ಲಾಸ್ ಆಗಿದೆ. 2 ರನ್ ಕಂಪ್ಲೀಟ್ ಮಾಡ್ತಾರೆ. 3ನೇ ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. 3 ರನ್ಸ್ ಕಂಪ್ಲೀಟ್ ಆಗುತ್ತೆ. 1 ರನ್ ಸೇವ್ ಮಾಡ್ತಾರೆ. ಓವರ್ ಕಂಪ್ಲೀಟ್ ಆಗುತ್ತೆ. ಲಾಸ್ಟ್ ಬಾಲ್ ಅಲ್ಲಿ 3 ರನ್ ಅನ್ನ ಪಡ್ಕೋತಾ ಇರೋದು. ಐದು ಓವರ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ. 26/7, 26-7. ಫೈನಲ್ ಓವರ್ ಇನ್ ಫಸ್ಟ್ ಇನ್ನಿಂಗ್ಸ್. ಮುಸ್ತಫಾ ಫಾರ್ ಫೈನಲ್ ಓವರ್. ರೋಲ್ ಮಾಡ್ತಾರೆ ಫಿಂಗರ್ಸ್ ಅನ್ನ ಮುಸ್ತಫಾ. ಬ್ಯಾಟರ್ ಇಂದ ಸ್ವಲ್ಪ ದೂರ ಇಡುವಂತಹ ಪ್ರಯತ್ನ ನಡೀತಾ ಇದೆ. ಸ್ಟೆಪ್ ಟು ಸ್ಟೆಪ್ ಅಟ್ಯಾಕ್ ಮಾಡ್ತಾರೆ. ಕ್ಲೀನ್ ಬೌಲ್ ಯುಮಿಸ್ ಸಾಹಿದ್. ಬಂದಂತ ಪ್ರತಿಯೊಬ್ಬ ಬ್ಯಾಟರ್ ಕೂಡ ಇಲ್ಲಿ ಬಿಗ್ ಶಾಟ್ಸ್ ಆಡುವಂತಹ ಪ್ರಯತ್ನ. ಆ ಪ್ರಯತ್ನದಲ್ಲಿ ವಿಕೆಟ್ಸ್ ಅನ್ನ ಸತತವಾಗಿ ಕಳ್ಕೊಂಡು ಇಲ್ಲಿ ಸಂಕಷ್ಟದಲ್ಲಿ ಸಿಗ್ತಾ ಇರ್ತಕ್ಕಂಥ ಹೊಸದಿಗಂತ ಟೀಮ್ 26ಕ್ಕೆ 8 ವಿಕೆಟ್ ಅನ್ನ ಕಳ್ಕೊಂಡಿದ್ದಾರೆ. ಶ್ರೀನಿವಾಸ್ ಇವಾಗ ಗ್ರೌಂಡ್ ಎಂಟ್ರಿ ಮಾಡ್ತಾ ಇರುವಂತಹ ಪ್ಲೇಯರ್. ಮತ್ತೆ ಬ್ಯಾಕ್ ಫುಟ್ ಅಲ್ಲಿ ಆಡುವಂತಹ ಪ್ರಯತ್ನ. ಕನೆಕ್ಷನ್ ಸಿಗ್ತಾ ಇಲ್ಲ ಇಲ್ಲಿ. ಆಡೋದ ವಿಕೆಟ್ ಅನ್ನು ಉಳಿಸೋದ ಅನ್ನುವಂಥ ಲೆಕ್ಕಾಚಾರ. 8 ವಿಕೆಟ್ ಕಂಡುಕೊಂಡಿದ್ದಾರೆ. ಇರೋದು ಫೈನಲ್ ಓವರ್ ಅಲ್ಲಿ. ಬಿಗ್ ಶಾಟ್ಸ್ ಆಡ್ಲೇಬೇಕಾಗುತ್ತೆ. ವಿಕೆಟ್ ಹೋದ್ರು ನೆವರ್ ಮೈಂಡ್. ಮತ್ತೆ ರನ್ಸ್ ಬರ್ತಾ ಇಲ್ಲ ಇಲ್ಲಿ. ಫೈನಲ್ ಓವರ್ ಎಂತ ಓವರ್ ಆಗಿ ಕನ್ವರ್ಟ್ ಆಗ್ತಾ ಇದೆ. 4 ಬಾಲ್ ಕಂಪ್ಲೀಟ್ ಆಗಿದೆ. ರನ್ಸೇ ಸಿಗ್ತಿಲ್ಲ. ವಿಕೆಟ್ ಕೂಡ ತೆಗ್ದಿದ್ದಾರೆ ಓವರ್ ಅಲ್ಲಿ. ಅಪೀಲ್ ಜೋರಾಗಿದೆ. ಡಾಟ್ ಬಾಲ್ ಇರುವಂತ ಕಾಲ್ ಬರುತ್ತೆ. ಫೈನಲ್ ಬಾಲ್ ಮೇಡ್ ಇನ್ ಪ್ಲಸ್ ವಿಕೆಟ್ ಅನ್ನು ತಗೋತಾರ. ಫೈನಲ್ ಓವರ್ ಅಲ್ಲಿ ನೋಡ್ಬೇಕಾಗುತ್ತೆ. ಕೊನೆಯ ಬಾಲ್ ಉಳ್ಕೋತಾ ಇದೆ. 26 ಎಸ್ ಮೇಡ್ ಇನ್ ಪ್ಲಸ್ ವಿಕೆಟ್. ಫೈನಲ್ ಓವರ್ ಅಲ್ಲಿ ಮುಸ್ತಫಾ ಮ್ಯಾಜಿಕ್ ನೋಡ್ತಾ ಇದೀವಿ ಇಲ್ಲಿ. ವಾರ್ತಾ ಭಾರತಿ ಕಡೆಯಿಂದ ಕಂಪ್ಲೀಟ್ ಆಗುತ್ತೆ ಫಸ್ಟ್ ಇನ್ನಿಂಗ್ಸ್. ಜಸ್ಟ್ 26 ರನ್ಸ್ ಮಾತ್ರ. 36 ಬಾಲ್ ಹೊಡೆದಿರೋದು 26, ಬೇಕಾಗಿರೋದು 27. ಲೀಗ್ ಮ್ಯಾಚಸ್ ಆಗಿರೋದ್ರಿಂದ ನೆಟ್ ರನ್ ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಹೊಸದಿಗಂತ ಟೀಮ್ ಆಲೋಚನೆ ಮಾಡಬೇಕಾಗುತ್ತೆ. ಎಷ್ಟು ಗೇಮ್ ಅನ್ನ ಮುಂದಕ್ಕೆ ತಗೊಂಡು ಹೋಗ್ತಾರೋ ಅಷ್ಟು ಬೆಟರ್ ಆಗುತ್ತೆ. ಬೇಗನೆ ಮ್ಯಾಚ್ ಅನ್ನ ಮುಗಿಸಿದ್ರೆ ಇಲ್ಲಿ ವಾರ್ತಾ ಭಾರತಿ ಟೀಮ್ ಒಂದು ಬೆಟರ್ ಪೊಸಿಷನ್ ಅಲ್ಲಿ ಇರ್ತಾರೆ. ಆಲೋಚನೆ ಮಾಡ್ತಿರ್ತಾರೆ ವಾರ್ತಾ ಭಾರತಿ ಎಷ್ಟು ಬೇಗನೆ ಆದ್ರೆ ಅಷ್ಟು ಬೇಗನೆ ಇದು ಮ್ಯಾಚ್ ಅನ್ನ ಫಿನಿಶ್ ಮಾಡೋಣ ಅಂತ ಹೇಳ್ಬಿಟ್ಟು. ರಿಪ್ಲೇ ಏನಾದ್ರೂ ಮ್ಯಾಜಿಕ್ ಮಾಡ್ತಾರ ಹೊಸದಿಗಂತ ಬೌಲರ್ಸ್. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಮಾಡಿದಂತ ಒಂದು ಮ್ಯಾಜಿಕಲ್ ಸ್ಪೆಲ್ಸ್ ಅವರು ಮಾಡಿ ಏನಾದ್ರೂ ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ತಾರ ನೋಡ್ಬೇಕಾಗುತ್ತೆ. ಒಂದು ಶಾರ್ಟ್ ಬ್ರೇಕ್ ಮತ್ತೆ ನಾವು ಲೈವ್ ಆಕ್ಷನ್ ಅಲ್ಲಿ ಜಾಯ್ನ್ ಆಗ್ತೀವಿ.
ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಮೂರನೇ ಪಂದ್ಯ ಗ್ರೌಂಡಲ್ಲಿ ನಡೀತಾ ಇರುವಂಥದ್ದು ವಾರ್ತಾ ಭಾರತಿ ಹೊಸ ದಿಗಂತ ಇಲ್ಲಿ ಪಂದ್ಯವನ್ನು ಆಡ್ತಾ ಇರುವಂಥದ್ದು. ಫಸ್ಟ್ ಬ್ಯಾಟ್ ಮಾಡುವಂಥ ಟೀಮ್ ಕೇವಲ 20+ ರನ್ನನ್ನು ಮಾತ್ರ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈಸಿ ಚೇಸಿಂಗ್ ಅಂತಲೇ ಹೇಳ್ಬೋದು. ಬಟ್ ನೋಡಬೇಕಾಗುತ್ತೆ ಯಾವ ಥರ ಬೌಲಿಂಗ್ ಮಾಡ್ತಾರೆ. ಬ್ಯಾಟಿಂಗ್ ಇವತ್ತು ಅಷ್ಟು ಚೆನ್ನಾಗಿ ಬಂದಿಲ್ಲ ಇವತ್ತಿನ ಡೇ, ಬಟ್ ಬೌಲಿಂಗ್ ಯಾವ ಥರ ಮಾಡ್ತಾರೆ ಅಂತ ನೋಡಬೇಕಾಗತ್ತೆ ಇಲ್ಲಿ ಬೌಲರ್ಸ್ಗಳು. ಫಸ್ಟ್ ಓವರ್ ರೆಡಿ ಆಗಿದ್ದಾರೆ. ಪೃಥ್ವಿ, ಮೊಹಮ್ಮದ್ ಅಲಿ ಸ್ಟ್ರೈಕಲ್ಲಿ ಇರೋದು. ವೆರಿ ಫಸ್ಟ್ ಬಾಲ್ ಶಾರ್ಟ್ ರೇಸಿಂಗ್ ಡೆಲಿವರಿ ಪುಲ್ ಮಾಡೋ ಯೋಚನೆ ಮಾಡ್ತಾರೆ, ಬರೋದಿಲ್ಲ ರನ್ಸ್. ಇಲ್ಲಿ ಡಾಟ್ ಬಾಲ್ ಆಗುತ್ತೆ. ಶರತ್ ನಾನ್ ಸೈಕಲ್ ಇರುವಂಥದ್ದು. ವಾರ್ತಾ ಭಾರತೀಯ ಟ್ರಂಪ್ ಕಾರ್ಡ್ ಬ್ಯಾಟ್ಸ್ಮನ್ ಇವರು. ಹೊಸ ದಿಗಂತ ಫಸ್ಟ್ ಫ್ರಂಟ್ ಲೈನ್ ಬೌಲಿಂಗ್ ಇಳಿಸಿರೋದು ಕಣಕ್ಕೆ ಯಾರಪ್ಪ ಅಂದರೆ ಪೃಥ್ವಿ ಅವರನ್ನು, ಪೃಥ್ವಿರಾಜ್. ಸೆಕೆಂಡ್ ಬಾಲ್ ಮತ್ತೆ ರೇಸಿಂಗ್ ಡೆಲಿವರಿ. ಇವಾಗ ರಿಸಲ್ಟ್ ಚೇಂಜ್ ಆಗ್ತಾ ಇದೆ. ಫಸ್ಟ್ ಬಾಲ್ ಡಾಟ್ ಆಗಿದ್ರೆ ಸೆಕೆಂಡ್ ಬಾಲ್ ಫುಲ್ ನನ್ನ ಬೆಸ್ಟ್ ಅಂತ ಹೇಳ್ತಾ ಇರೋದು ಬ್ಯಾಟರಲ್ಲಿ. ತಗೊಳ್ತಾರೆ ಇಲ್ಲಿ ರೇಸಿಂಗ್ ಡೆಲಿವರಿಗೆ. ಸ್ಕ್ವೇರ್ ಲೆಗ್ ಕಡೆಗೆ ಟಾರ್ಗೆಟ್ ಮಾಡಿರೋದು. ಪವರ್ ಪ್ಲೇ ಅಂತ ಹೇಳಿದಾಗ ಫೀಲ್ಡರ್ ಅಷ್ಟಕ್ಕೊಂದು ಇರಲ್ಲ ಹೊರಗಡೆ, ಕೇವಲ 2 ಜನ ಮಾತ್ರ ಇರ್ತಾರೆ. ಬರುತ್ತೆ ಬೌಂಡ್ರಿ ಅಂತ ಕಾಲ್ ಅಂಪೈರ್ಸ್ ಕಡೆಯಿಂದ. 4 ಓಲರ್ಸ್ ವಾರ್ತಾ ಭಾರತಿ ಬೇಗನೆ ಮುಗಿಸೋ ಯೋಚನೆ ಮಾಡಿರ್ತಾರೆ ಇಲ್ಲಿ. ನೆಟ್ಟನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು, ಬೇಗ ಮುಗಿದಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲ ಒಂದು ಕಡೆಯಿಂದ ಮಾತಾಡಿರ್ತಾರೆ ಡಗೌಟಲ್ಲಿ ಕ್ಯಾಪ್ಟನ್ಸ್ಗಳು. 2ರಿಂದ 3 ಓವರ್ ನೋಡಪ್ಪ ಅಂತೇಳಿ. ಆದರೆ ಹೊಸದಿಗಂತ ಹೇಳುತ್ತೆ ಅಷ್ಟು ಈಸಿಯಾಗಿ ನಾವು ಅವಕಾಶ ಮಾಡಿಕೊಡೋದಿಲ್ಲ ಇದನ್ನಂತೇಳಿ. ಕೊನೆವರೆಗೆ ತಗೊಂಡು ಹೋಗ್ತೀವಿ ಅಂತ ಪ್ರಯತ್ನ ಅಂತ ಅವ್ರದ್ದು ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಓವರ್ ಪ್ರತಿ ಓವರ್ ಆಗಿರುತ್ತೆ. ಬ್ಲಾಕ್ ಹೋಲ್ ಇದು ಕೂಡ ಖಾಲಿ ಜಾಗ ಬರುತ್ತೆ. ಕ್ರಾಕಿಂಗ್ ಶಾಟ್, ಬೆಸ್ಟ್ ಅಸ್ತ್ರ ನಿಮ್ಮ ಕಡೆ ಇದ್ರೆ ನಮ್ದು ಕೂಡ ಬೆಸ್ಟ್ ಶಾಟ್ ಇದೆ ಅಂತ ಹೇಳ್ತಾ ಇದ್ರು ಅಲ್ಲಿ ಮೊಹಮ್ಮದ್ ಅಲಿ ಅವರು. ಸೂಪರ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ. ಫಸ್ಟ್ ಬಾಲ್ ಡಾಟ್ ಆಗಿದ್ರೆ ಸೆಕೆಂಡ್ ಬಾಲು ಬೌಂಡ್ರಿ ಆಗುತ್ತೆ, ಥರ್ಡ್ ಬಾಲ್ ಕೂಡ ಬೌಂಡ್ರಿ. ಒಳ್ಳೆ ಸ್ಟಾರ್ಟ್ ಸಿಗ್ತಾ ಇರುವಂಥದ್ದು ವಾರ್ತಾ ಭಾರತಿ ಟೀಮ್ ಅವರಿಗೆ. ಇದು ಬಿಗ್ ಶಾಟ್, ಡೀಪ್ ಬ್ಯಾಕ್ವರ್ಡ್ ಶಾಟ್ ಲಾಗ್ ಏರಿಯಾ ಟಾರ್ಗೆಟ್ ಮಾಡಿರೋದು. ಮತ್ತೊಂದು ಕ್ರಾಕಿಂಗ್ ಬೌಂಡ್ರಿ, ಹ್ಯಾಟ್ರಿಕ್ ಬೌಂಡ್ರಿನ ಬರ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಎಂತ ಅದ್ಭುತ ಸ್ಟಾರ್ಟ್ ಅನ್ನು ಕೊಡ್ತಾ ಇರೋದು ಮೊಹಮ್ಮದ್ ಅಲಿ ಇಲ್ಲಿ. ವಾರ್ತಾ ಭಾರತಿ ನೆಟ್ ರನ್ ರೇಟ್ ಜೊತೆಗೆ ನಾವು ಪಾಯಿಂಟ್ ಜೊತೆಗೆ ನೆಟ್ ರನ್ ರೇಟ್ ಕೂಡ ಹಾಕೊಳ್ತೀವಿ ಅಂತ ಹೇಳ್ತಾ ಇರೋದು. ಟೇಬಲ್ ಟಾಪರ್ ಆಗಿ ಮೆರಿಬೇಕು ಅಂತ ಯೋಚನೆ ಮಾಡ್ಕೊಂಡಿರೋದು. ಆಲ್ರೆಡಿ 2ರಿಂದ 3 ಜನ ಪ್ಲೇಯರ್ ಕಳೆದ 2-3 ದಿನದಿಂದ ಬಂದಿರೋ ಗ್ರೌಂಡ್ ಅನ್ನು ವಾಚ್ ಮಾಡಿದ್ದಾರೆ. ಯಾವ ತರ ಹೋಗ್ತಾ ಇದೆ ಮ್ಯಾಚ್, ರಿಸಲ್ಟ್ ಏನು ಬರ್ತಾ ಇದೆ, ಚೇಸಿಂಗ್ ಯಾವ ತರ ಇದೆ, ಫಸ್ಟ್ ಬ್ಯಾಟಿಂಗ್ ಯಾವ ತರ ಇದೆ, ಎಷ್ಟು ಲೆಂತ್ ಇದೆ ಪಿಚ್, ಬೌಂಡ್ರಿ ಲೈನ್ ಯಾವ ತರ ಇದೆ, ಪ್ರತಿಯೊಂದನ್ನು ಕೂಡ ಅಳಿದ ತೂಗಿ ಹೋಗಿರುವಂತ ಟೀಮ್ ಅದು ವಾರ್ತಾ ಭಾರತಿ ಟೀಮ್ ಅವರು. ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು ಆ ಕಡೆ ಕೂಡ ಇದ್ದಾರೆ. ಆದರೆ ಹೊಸ ದಿಗಂತ ಬ್ರೇಕ್ ಥ್ರೂ ಹುಡುಕಾಡೋಲ್ಲಿರೋದು. ಒಂದು ಬ್ರೇಕ್ ಥ್ರೂ ಬೇಕಾಗಿದೆ ಅವರಿಗೆ. ಈಗ ಫಸ್ಟ್ 3 ಬೌಂಡ್ರಿ ಬಂದಿ ಅಂದ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳೋ ಹಂಗಿಲ್ಲ. ಕಮ್ ಬ್ಯಾಕ್ ಮಾಡಬೇಕಾಗುತ್ತೆ ಅಲ್ಲಿಂದ. ಸೂಪರ್ ಬೌಲಿಂಗ್ ಸಪೋರ್ಟ್ ಮಾಡೋದು ಯೋಚನೆ ಮಾಡ್ತಾರೆ. ಅಕಡೆ ಲೈನ್ ಶಾಟ್ ಆಡುವಂಥ ಯೋಚನೆ ಅಲಿ ಕಡೆಯಿಂದ. ಬರೋದಿಲ್ಲ ರನ್ಸ್. ಸ್ಟ್ರೈಟ್ ಅಂತ ಹೇರುವಂತ ಪ್ರಯತ್ನ ಮಾಡಿದೆ. ಜಸ್ಟ್ ಎಸ್, ಈ ಪ್ರಯತ್ನ ಪಡೆದ ಶಾಟ್ ಅನ್ನ ಟ್ರೈ ಮಾಡಿದ್ರೆ ಖಂಡಿತ ಎಲ್ಲ ಒಂದು ಕಡೆಯಿಂದ ಬೌಲರ್ ತಲೆ ಮೇಲೆ ಹೊಡೆಯುವಂತ ಅಪರ್ಚುನಿಟಿ ಇದ್ದಿದ್ದು. 12 ಬಾರ್ ಫಾರ್ ನೊಲಾಸ್ ವಾರ್ತಾ ಭಾರತಿ. ಇದು ಸಪೋರ್ಟ್ ಮಾಡ್ತಾರೆ. ಲೋವರ್ ಫುಲ್ ಟಾಸ್ ನ ಪಿಕ್ ಮಾಡ್ತಾರೆ. ಬರುತ್ತೆ 1 ಬೌನ್ಸ್ ಬೌಂಡ್ರಿ. ಲಾಸ್ಟ್ ಮಿನಿಟ್ ಅಲ್ಲಿ ಬೌಂಡ್ರಿ ಪಕ್ಕದಲ್ಲಿ ಬಿದ್ದು ಬೌನ್ಸ್ ಆಗ್ತಾ ಇರೋದು. ಫೀಲ್ಡರ್ ಇದ್ರೂ ಕೂಡ ತಡೆಯಕ್ಕೆ ಚಾನ್ಸೇ ಇಲ್ಲ ಅಲ್ಲಿ. ಮತ್ತೊಂದು ಬೌಂಡ್ರಿ ಓವರ್ ಅಲ್ಲಿ ಬರ್ತಾ ಇರೋದು. ಫಸ್ಟ್ ಓವರ್ ಕಂಪ್ಲೀಟ್ ಆಗುತ್ತೆ. 16ಕ್ಕೆ ಬೌಲರ್ಸ್ ವಾರ್ತಾ ಭಾರತ ಟೀಮ್. ಎಂತ ಅದ್ಭುತ ಸ್ಟಾರ್ಟ್ ಇದು. 1 ಬಾಲ್ ಕೂಡ ಶರತ್ ರವರಿಗೆ ಆಡುವಂತ ಅವಕಾಶ ಕೊಡೋದಿಲ್ಲ ಅಲ್ಲಿ ಅಲಿ ಅವರು. ಪ್ರತಿ ಬಾಲ್ ಕೂಡ ಅವರೇ ಆಡಿರೋದು. 4 ಬೌಂಡ್ರಿ ತಗೊಂಡಿರೋದು ಓವರ್ ನಲ್ಲಿ. ಸ್ಕ್ವೇರ್ ಲೆಗ್ ಕಡೆಗೆ 2 ಬೌಂಡ್ರಿ ಆದ್ರೆ ಬ್ಯಾಕ್ವರ್ಡ್ ಶಾಟ್ ಲೆಗ್ ಕಡೆಗೆ 2 ಬೌಂಡ್ರಿ. ನೀವು ಬೌಲರ್ ಇವಾಗ ಸೀನಿಯರ್ ಪ್ಲೇಯರ್ ಅನ್ನ ಕಣಕ್ಕಿಳಿಸ್ತಾರೆ. ಸಂತೋಷ್ ಅವರು ಬರೋದು ಬೌಲಿಂಗ್ ದಾಳಿಗೆ. ಶಾರ್ಟ್ ರೇಸಿಂಗ್ ಡೆಲಿವರಿ ಇದು ಗಗನಯಾನ ಅಂತಾನೆ ಹೇಳ್ತೀವಿ ನಾವು ಇದಕ್ಕೆ. ಈ ಶಾಟ್ಗೆ ಹೋಗ್ತಾ ಇದೆ ಏರಿಯಲ್ ರೂಟ್. ಫಿನಿಶಿಂಗ್ ಟಚ್ ಅಪ್ ಹತ್ತಿರಕ್ಕೆ ಬರ್ತಾ ಇರೋದು. ಈ ಒಂದು 6 ಇಂದ ಕಂಪ್ಲೀಟ್ ಮಾಡಿದ್ರೆ 22 ರನ್. ಇನ್ನು ಬೇಕಾಗಿರೋದು 5 ರನ್ಸ್ ಅಷ್ಟೇ ಇಲ್ಲಿ. ಎಲ್ಲೋ ಒಂದ್ ಕಡೆಯಿಂದ ಆರ್ಗನೈಸರ್ ಕೂಡ ಒಂದಷ್ಟು ಟೈಮ್ ಅನ್ನು ಉಳಿಸೋ ಪ್ರಯತ್ನ ಮಾಡ್ತಾ ಇರೋದು ವಾರ್ತಾ ಭಾರತಿ ಟೀಮ್ ಅವರು. ಇದು ಶಾರ್ಟ್ ಆಗಿದೆ. ಓ ಮೈ ಗುಡ್ನೆಸ್, ವಾಟ್ ಅ ಮ್ಯಾಗ್ನಿಫಿಸೆಂಟ್ ಶಾಟ್. ಅನದರ್ 6 ಫಿನಿಶಿಂಗ್ ಟಚ್ ಅಪ್ ಇದು. 1.2 ಓವರ್ಲೆ ಮ್ಯಾಚ್ ಅನ್ನು ಮುಗಿಸ್ತಾರೆ ವಾರ್ತಾ ಭಾರತಿ ಟೀಮ್ ಅವರು. 1 ವಿಕೆಟ್ ಯೋಚನೆ ಮಾಡಿದ್ದು ನೊಲಾಸ್ ಅಲ್ಲೇ ಹೊಡಿತಾರೆ. ಈ ಒಂದು ಸ್ಕೋರ್ ಲೋ ಸ್ಕೋರ್ ಆಗಿತ್ತು. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಬೌಲಿಂಗ್ ಮಾಡೋದು ಆ ಥರ ಇತ್ತು. ಆ ಬೌಲಿಂಗ್ ಕಾರಣದಿಂದ ಇಲ್ಲಿ ಲೋ ಸ್ಕೋರ್ ಚೇಸಿಂಗ್ ಮಾಡಲಿಕ್ಕೆ ಅವಕಾಶ ಆಗಿರೋದು. ಬಟ್ ಈ ಸೋಲೆ ಮುಂದೆ ಬೇಡ, ಮುಂದೆ ಗೆಲುವಾಗಲಿ ನಿಮಗೆ ಅಂತ ಹೇಳ್ತೀವಿ ನಾವು ಹೊಸದಿಗಂತ ಟೀಮಿಗೆ.
ಒಂದೊಳ್ಳೆ ಮಾಸ್ಟರ್ ಮೈಂಡ್ ಇಂದ ಕಮ್ಬ್ಯಾಕ್ ಮಾಡಬೇಕಾಗುತ್ತೆ. ಅವರು ಕೂಡ ಫಸ್ಟ್ ಮ್ಯಾಚ್ ಹೋದ್ರೆ ಇನ್ನೂ ಕೂಡ ಲೀಗ್ ಮ್ಯಾಚಸ್ ಇದೆ, ಕಮ್ಬ್ಯಾಕ್ ಮಾಡುವಂತ ಒಂದು ಆಪರ್ಚುನಿಟಿ ಇದೆ, ಅವಕಾಶ ಇದೆ ಅವರಿಗೆ ಕೂಡ. ಕಂಪ್ಲೀಟ್ ಆಗುತ್ತೆ ಈ ಮ್ಯಾಚ್. 10 ವಿಕೆಟ್ಗಳ ಒಂದು ಮಾರ್ಜಿನ್ ವಿಕ್ಟರಿ ಬಂದಿರೋದಿಲ್ಲಿ ವಾರ್ತಾ ಭಾರತಿ ಟೀಮ್ಗೆ. ಮುಗಿದಿರೋ ಮ್ಯಾಚಿನ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಂತ ಕೇಳಿದ್ರೆ ಬೌಲಿಂಗ್ ಅಲ್ಲಿ ಸೂಪರ್ ಅಂತ ಬೌಲಿಂಗ್ ಮಾಡಿದಂತ ವ್ಯಕ್ತಿ. 3 ವಿಕೆಟ್ಸ್ ಅನ್ನ ಹಾಕೊಡ್ತಾರೆ ಅಂಡ್ ಆಡಿರೋ 2 ಬಾಲಲ್ಲಿ 2 6 ಹೊಡೆದು ಮ್ಯಾಚ್ ವಿಕ್ಟರಿಯಲ್ಲೂ ಕೂಡ ನಂದು ಕೂಡ ಬಹುಮುಖ್ಯ ಪಾತ್ರ ಇದೆ ಅಂತ ತೋರಿಸ್ತಾ ಇರೋದು. ಮ್ಯಾಚ್ ಆಫ್ ದಿ ಡೇ ಇವತ್ತಿನ ದಿನ ಆಗಿತ್ತು. ಶರತ್ ಪೌಡಲ್ ಕಡೆಯಿಂದ ಬಂದಂತ ಒಂದು ನಾಕ್ ಇನ್ನಿಂಗ್ಸ್ ಬರಬೇಕಾಗುತ್ತೆ ಮ್ಯಾನ್ ಆಫ್ ದಿ ಮ್ಯಾಚ್ ಕಟ್ ಮಾಡ್ಕೊಳ್ಳೋದಕ್ಕೆ. 2 ಮ್ಯಾಚಲ್ಲಿ ಕೂಡ ತುಂಬಾನೇ ಸಮಯ ಉಳಿಸಿರೋದಿಲ್ಲ ಪ್ಲೇಯರ್ಗಳು. ಇದ್ರ ಹಿಂದಿನ ಮ್ಯಾಚ್ 3 ಓವರ್ಗೆ ಕಂಪ್ಲೀಟ್ ಆಗುತ್ತೆ. ಈ ಮ್ಯಾಚ್ 1.2 ಓವರ್ಗೆ ಕಂಪ್ಲೀಟ್ ಮಾಡೋದು ವಾರ್ತಾ ಭಾರತಿ ಟೀಮ್ ಅವರು. ಸೂಪರ್ ಅಂತ ಮ್ಯಾಚ್ ಮುಗಿದಿದೆ. ಇಲ್ಲಿ ಶರತ್ ಅವರು ಬರಬೇಕಾಗುತ್ತೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರೆಸಿಯಾಗಿ.